ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಉತ್ಪಾದನೆ ಹಾಗೂ ಪೂರೈಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಲಾರ್ ಪವರ್ ಪಾರ್ಕ್ಗಳ ಸ್ಥಾಪನೆ ಉತ್ತಮ ಉದ್ಯೋಗ ಹಾಗೂ ಹೂಡಿಕೆ ಅವಕಾಶವಾಗಿ ರೂಪುಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಹ್ಯಾವೆಲ್ಸ್ ಕಂಪನಿ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದ್ದು ಎಲೆಕ್ಟ್ರಾನಿಕ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಇದೀಗ ಸೋಲಾರ್ ಪವರ್ ಕ್ಷೇತ್ರಕ್ಕೂ ವಿಸ್ತರಿಸಲು ಮುಂದಾಗಿದೆ. ಹಾಗಾದ್ರೆ ಏನಿದು ಸೋಲಾರ್ ಪವರ್, ಏನೆಲ್ಲ ಲಾಭಗಳಿವೆ ಅಂತೀರಾ? ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸೌರಶಕ್ತಿಯ ಮೂಲಕ ಪರಿಸರ ಸ್ನೇಹಿ ರೀತಿಯಲ್ಲಿ ವಿದ್ಯುತ್ ಉತ್ಪಾದಿಸುವುದರ ಜೊತೆಗೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳು ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಕಾರ್ಯವಾಗಿದ್ದರಿಂದ ಗೋಕಾಕ್ ಪ್ರತಿಷ್ಠಿತ ಉದ್ಯಮಿಗಳಾದ ಕಲ್ಯಾಣ್ ಶೆಟ್ಟಿ ಸಹೋದರರು ಸ್ವತಃ ಉದ್ಯಮ ಬಳಕೆಗಾಗಿ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಇಟ್ನಾಳ್ ಗ್ರಾಮದ ಹೊರವಲಯದ 12 ಎಕರೆ ಜಮೀನಿನಲ್ಲಿ 15 ಕೋಟಿಗೂ ಅಧಿಕ ಬಂಡವಾಳ ಹೂಡಿಕೆ ಮಾಡಿ 5 ಮೆಗಾವ್ಯಾಟ್ ಸಾಮರ್ಥ್ಯದ ಹ್ಯಾವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪ್ಲಾಂಟ್ ಅಳವಡಿಸಿದ್ದಾರೆ. ಇದರ ಉದ್ಘಾಟನೆ ಕಾರ್ಯಕ್ರಮ ಎಂಎಲ್ಸಿ ಲಕ್ಕನ್ ಜಾರಕಿಹೊಳಿ ಮಂಗಳವಾರ ನೆರವೇರಿಸಿದರು. ಇಲ್ಲಿ ಮೊನ್ನೆ ಹೋಗಿದ್ದು ಮತ್ತು ಈಗ ಹೋಗ್ಬೇಕಾಯ್ತು. ಅದಕ್ಕೆ ಸ್ವಲ್ಪ ಈಗ ಶ್ರಾವಣ ಅವು ಪೂಜಾ ಪಾಠ ಭಾಳ ನಮ್ಮವನದ್ಲೆ ಅದಕ್ಕೆ ಹೋಗಿಲ್ಲ ಸರ್. ಜ್ವಲಂತ ಸಮಸ್ಯೆಗಳು ಅಂದರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿದಾವೆ. ಅಂದರೆ ಯಾವುದೇ ರೀತಿ ಧ್ವನಿ ಎತ್ತಾನಿಲ್ಲ, ಚರ್ಚೆ ಮಾಡೋನಿಲ್ಲ. ಅಂದರೆ ಇದು ಈ ಸಲನೂ ಏನಾದರೂ ಧ್ವನಿ ಎತ್ತ ಚರ್ಚೆ ಏನು ಮಾಡತ್ತಾರಲ್ಲ, ಚರ್ಚೆ ನಾವು ಮಾಡ್ಬೇಕಂದ್ರೆ ಎಲ್ಲ ಚರ್ಚೆ ಮಾಡತ್ತಾರ. ಅದ್ರ ಬಗ್ಗೆ ಏನು ಯಾಕೆ ಮನೆ ಸಿದ್ದರಾಮಯ್ಯ ಅವರು ಈ ಕರ್ನಾಟಕ ಉತ್ತರ ಕನ್ನಡ ಭಾಗ ಜಾಸ್ತಿ ಫಂಡ್ ಕೊಟ್ಟಿದ್ದಾರೆ. ಇವ್ರು ಸಿ ಎಮ್ ಬಂದವ್ರು ಏನು ಮಾಡ್ತಾರೆ ನೋಡೋಣ್ರಿ. ಯಾಕಂದ್ರೆ ಅಲ್ಲಿ ನಾವು ಒಟ್ಟು ಮಾಡೋತ್ತೇನಲ್ಲ, ಒಟ್ಟು ಸಮಸ್ಯೆ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳು ಇದು. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಂದ್ರೆ 18 ಜಿಲ್ಲೆ ಬರ್ತಾವೆ. 18 ಜಿಲ್ಲೆಗೆ ಹೆಚ್ಚಿನ ಅನುದಾನ ಕೊಡ್ತಿರ್ತಾರೆ ಅವ್ರು. ಈಗ ನಾವೊಬ್ಬರು ಮಾಡೋದು ಇನ್ನೊಬ್ರು ಮಾಡೋದು ಏನಿಲ್ಲ, ಮುಖ್ಯಮಂತ್ರಿಗೆ ಇರ್ತೈತೆ ಅದು. ಯಾಕಂದ್ರೆ ನಾವು ಅರ್ಧ ಭಾಗ ನಮ್ಮ ಉತ್ತರ ಕರ್ನಾಟಕ ಇರೋದಂದ್ರೆ 18 ಜಿಲ್ಲೆ 19 ಜಿಲ್ಲೆ ಹೆಚ್ಚಿನ ಸವಲತ್ತು ಕೊಡ್ತಾರೆ ಅವ್ರು. ಸಭಾಪತಿ ಬಸವರಾಜ ಹೊರಟ್ಟಿ ಏನು ಬೇಕತ್ಲೆ ಒಂದು ಟಾರ್ಗೆಟ್ ಮಾಡಿದ್ದಾರೆ. ಏನು ಅದು ಗೊತ್ತಲ್ಲ, ಸ್ವಲ್ಪ ಅವ್ರಿಗೆ ಹಿರಿಯರಿದ್ರು ಸ್ವಲ್ಪ ಅವ್ರಿಗೆ ಮನವೊಲಿಸಿಂದ ಮಾಡಬೇಕಾಯ್ತು. ಆದರೂ ಪಾಪ ಅವ್ರಿಗೆ ಅಸಮಾಧಾನ ಆಗೈತೆ ಅಂತ ಹೇಳ್ತಾರೆ. ಆದರೆ ಬೇಗ ನಿರ್ಧಾರ ಆಯ್ತಂತ ನಮ್ಮ ಅನಿಸಿಕೆ. ಸರ್, ನಾಗೇಂದ್ರ ರಾಜೀನಾಮೆ ಬಿಜೆಪಿ ಕೇಳತ್ತಾರೆ ಸರ್. ಹಗರಣದ ಆರೋಪ ಇತ್ತು, ಅದು ನೋಡಬೇಕಾದ ಕೋರ್ಟಲ್ಲಿ ಏನಿದೆ ಅದು ನಮಗೆ ಅಷ್ಟು ಮಾಹಿತಿ ಇಲ್ಲ ಅದು. ಆದರೆ ಏನು ಇವ್ರು ಬಿ ಜೆ ಪಿ ಅವರು ರಾಜೀನಾಮೆ ಕೊಡ್ಬೇಕತ್ತಾರೋ, ಕಾಂಗ್ರೆಸ್ದವ್ರು ಹೇಳ್ತಾರೆ ಇಲ್ಲ ಅವರು ಎಲ್ಲ ಕೋರ್ಟ್ದಿಂದ ಎಲ್ಲ ಇದನ್ನ ತೊಗೊಂಡು ಬಂದಿದ್ದಾರೆ, ಜಾಮೀನು ತೊಗೊಂಬಂದಾರೆ, ಈಗಿದೆಲ್ಲ ಅದೆಲ್ಲ ಇವ್ರು ಹೇಳ್ತಾರೆ. ಅದ್ರ ಬಗ್ಗೆ ಅಷ್ಟೇ ನಮ್ಮ ಮಾಹಿತಿ ಇಲ್ಲ ಸರ್. ಮಹಿಳೆಯರಿಗೆ ಮಂತ್ರಿ ಸ್ಥಾನ ಇನ್ನೂ ಕೊಡ್ಬೋದು, ಈಗ ಕೊಡ್ತಾರೆ. 4 ಜನ ಅದಾರತ್ರೆ ಕೊಡ್ಬೋದು. ಅದು ಕಾಂಗ್ರೆಸ್ ಪಕ್ಷದ ಇದ್ದದು, ಅದು ಯಾರಿಗೆ ಕೊಡ್ತಾರೆ ನೋಡ್ಬೇಕು. ಸೌದಿಯವ್ರಿಗೆ ಕೊಟ್ಟದ್ದ ಅಂದ್ರೆ ಜಾರಕಿಹೊಳಿಗಳಿಗೆ ಟಾರ್ಗೆಟ್ ಮಾಡಿ ಏನಾದರೂ ಕೊಟ್ಟರೆ ಏನಿಲ್ಲ. ಸೌದಿಯವ್ರು ಮತ್ತು ಅವರು ತಿನಿ ಬಾನ್ ಮತ್ತು ಅವ್ರು ಫಸ್ಟ್ ಕಾಂಗ್ರೆಸ್ ಕೊಡ್ತು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾರು ನಾವು ಜಾರಕಿಹೊಳಿ ಟಾರ್ಗೆಟ್ ಇಲ್ಲ, ಸೌದಿ ಟಾರ್ಗೆಟ್ ಇಲ್ಲ, ಏನಿಲ್ಲ. ನೋಡ್ಬೇಕು 2022 ಹೆಂಗೆ ಇಲೆಕ್ಷನ್ ಆಗುತ್ತೆ ನೋಡ್ಬೇಕು. ಕಳೆದ ಬಾರಿ ಬಿ ಜೆ ಪಿ ತಪ್ಪು ನಿರ್ಧಾರ ಅವ್ರ ಪಕ್ಷ ಅಧಿಕಾರ ಕಳ್ಕೊಬೇಕಾಯ್ತು. ಈಗ ಇವ್ರು ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ ನೋಡಿ, ಮುಂದಿನ ದಿನ ಮೇಲೆ ಇವ್ರು ಹೆಂಗೆ ಡೆವಲಪ್ ಮಾಡ್ತಾರೋ, ಹೆಂಗೆ ಎಲ್ಲ ಜನರಿಗೆ ಮೂಲ ಸೌಕರ್ಯ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್. ಉದ್ಘಾಟನೆಯ ಬಳಿಕ ಹ್ಯಾವೆಲ್ಸ್ ಇಂಡಿಯನ್ ಲಿಮಿಟೆಡ್ ಮ್ಯಾನೇಜರ್ ವಿಕ್ರಾಂತ್ ಮಾತನಾಡಿ, ಈಗಾಗಲೇ 12 ಎಕರೆ ಜಮೀನಿನಲ್ಲಿ 8475 ಸೋಲಾರ್ ಪ್ಯಾನೆಲ್, 17 ಇನ್ವೆಂಟರ್ ಅಳವಡಿಸಿದ್ದು ಪ್ರತಿದಿನ 23,000 ಯೂನಿಟ್ ವಿದ್ಯುತ್ ಉತ್ಪಾದನೆ ಆಗುತ್ತದೆ. ಇಲ್ಲಿಂದ ಕೆಬಿ ಉಪಕೇಂದ್ರದ ಮೂಲಕ ಕಲ್ಯಾಣ್ ಶೆಟ್ಟಿ ಅವರ ಸ್ಟೋನ್ ಕ್ರಷರ್ ಬಳಕೆ ಮಾಡುತ್ತಾರೆ. ಇನ್ನು ಗೋಕಾಕಿನ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಇವರಿಂದ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡುತ್ತಿದ್ದಾರೆ. ಇನ್ನು ಹೆಚ್ಚಿನ ಜನರು ಮಾಹಿತಿ ಪಡೆದು ಇಂತಹ ಸೋಲಾರ್ ಪ್ಲಾಂಟ್ ಅಳವಡಿಸಲು ಮುಂದಾಗಬೇಕು. ಮಾಹಿತಿ ಕೊರತೆಯಿಂದ ಜನ ಮುಂದೆ ಬರ್ತಾ ಇಲ್ಲ, ಇದರಿಂದ ಉತ್ತಮ ಲಾಭ ಗಳಿಸಬಹುದು ಎನ್ನುತ್ತಾರೆ. ನಮ್ಮ 2ನೇ ಅತಿ ದೊಡ್ಡ ಕೆಪಾಸಿಟಿ ಇನ್ಸ್ಟಾಲೇಷನ್ ಕರ್ನಾಟಕದಲ್ಲಿ ಹ್ಯಾವೆಲ್ಸ್ ಕಡೆಯಿಂದ 3 ತಿಂಗಳಲ್ಲಿ ನಾವು 2ನೇ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಇದೇ ಥರ ಇನ್ನೂ ಒಂದು ಹಲವಾರು ಪ್ಲ್ಯಾಂಟು ಇನ್ಸ್ಟಾಲೇಷನ್ ಆಗೋದಿದೆ, ಪೈಪ್ಲೈನಲ್ಲಿದೆ. ಸೊ ಲಾಸ್ಟ್ ಟೈಮ್ ನಾವೇನು 3 ಮೆಗಾವಾಟ್ ಇನಾಗ್ರೇಷನ್ ಮಾಡಿದ್ವಿ, ಅದ್ರ ಕಡೆಯಿಂದ ಸುಮಾರು ನಮಗೆ ಎನ್ಕ್ವೈರೀಸ್ ಬಂತು. ಸೊ ಆಲ್ಮೋಸ್ಟ್ ಒಂದು 25 ಎನ್ಕ್ವೈರಿವರೆಗೂ ಬಂದಿದೆ ನಮಗೆ. ಸೊ ಇದು ನಮ್ಮ 2ನೇ ಪ್ಲ್ಯಾಂಟು. ಇದೇ ಥರ ಇನ್ನೂ 4 ಪ್ಲ್ಯಾಂಟು ಇದೇ ಸರೌಂಡಿಂಗಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀವಿ. ಇದರೊಳಗೆ ಆಲ್ಮೋಸ್ಟ್ ಒಂದು 8,475 ಸೋಲಾರ್ ಪ್ಯಾನಲ್ಸು ಇನ್ಸ್ಟಾಲೇಷನ್ ಆಗಿದೆ. 250 ಕಿಲೋವಾಟ್ದು 17 ಇನ್ವರ್ಟರ್ ಇನ್ಸ್ಟಾಲೇಷನ್ ಆಗಿದೆ. ಸೊ ಆಲ್ಮೋಸ್ಟ್ ತಿಂಗಳಿಗೆ ದಿನಕ್ಕೆ ಒಂದು 22,000ದಿಂದ 23,000 ಯೂನಿಟ್ ಜನ್ರೇಟ್ ಆಗುತ್ತೆ. ಸೊ ಇದರಲ್ಲಿ ಜನ್ರೇಟ್ ಆಗಿದ್ದ ಪವರು ಸಬ್ಸ್ಟೇಷನ್ಗೆ ಹೋಗುತ್ತೆ, ಸಬ್ಸ್ಟೇಷನಿಂದ ಸ್ಟೋನ್ ಕ್ರಷಿಂಗ್ ಯೂನಿಟ್ಸ್ಗೆ ಹೋಗುತ್ತೆ. ಸೊ ಈ ಪವರ್ ಪ್ಲಾಂಟ್ ಬಂದು ಕಲ್ಯಾಣ್ ಶೆಟ್ಟಿ ಗ್ರೀನ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅವರ ಮಾಲೀಕತ್ವದಲ್ಲಿದೆ ಈ ಪ್ಲಾಂಟು. ಸೊ ಅವ್ರದ್ದೇ 5 ಸ್ಟೋನ್ ಕ್ರಷಿಂಗ್ ಯೂನಿಟ್ ಇದೆ.
ಇಲ್ಲಿ ಜನ್ರೇಟ್ ಆಗಿದ್ದ ಪವರು ಅವ್ರದ್ದೇ ಸ್ಟೋನ್ ಕ್ರಷಿಂಗ್ಸ್ ಯೂನಿಟಿಗೆ ಪವರ್ ಹೋಗುತ್ತೆ. ಅವರು ಒಂದು ಉದ್ಯಮದಲ್ಲಿ ತಮ್ಮ ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಳ್ತಾರೆ ಇದನ್ನು. ಆಲ್ಮೋಸ್ಟ್ ಅವರಿಗೆ ಡಿಮ್ಯಾಂಡ್ ಪವರ್ ಏನಿದೆ ಆಲ್ಮೋಸ್ಟ್ 6 ಮೆಗಾವಾಟ್ವರೆಗೂ ಇದೆ. ಅದರಲ್ಲಿ ನಾವು ಕೊಡ್ತಾ ಇರೋದು 5 ಮೆಗಾವಾಟ್. ಸೊ ಆಲ್ಮೋಸ್ಟ್ ಅವ್ರದ್ದೊಂದು 90-95% ಅವ್ರದ್ದು ಎಲೆಕ್ಟ್ರಿಸಿಟಿ ನೀಡ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ ಈ ಪವರ್ ಪ್ಲಾಂಟಿಂದ. ಎಷ್ಟು ಎಕರೆ ಜಮೀನಲ್ಲಿ ಮಾಡ್ತಾರೆ ಸರ್? ಇದು 12.5 ಎಕರೆ ಜಮೀನಲ್ಲಿ ಆಲ್ಮೋಸ್ಟ್ ಕಂಪ್ಲೀಟಾಗಿ ಸೋಲಾರ್ ಪವರ್ ಪ್ಲಾಂಟ್ ಆಗಿದೆ. ಆಮೇಲೆ ಪೆರಿಪೆರಲ್ ಜಾಗದಲ್ಲಿ ಒಂದು 5 ಮೀಟರ್ ಪೆರಿಪೆರಲ್ ಜಾಗ ಬಿಟ್ಟಿದ್ದೀವಿ ನಾವು. ಯಾಕಂತ ಹೇಳಿದ್ರೆ ನಾಳೆ ದಿನ ಮೇಂಟೆನೆನ್ಸ್ಗೆ ಒಂದು ವೆಹಿಕಲ್ ಮೂವ್ಮೆಂಟ್ ಆಗುವಂಗೆ ಕಂಪ್ಲೀಟ್ ಒಂದು ಪ್ಲಾಂಟ್ ರೌಂಡ್ ಹೊಡೆಯುವಂಗೆ. ಸೊ ಆ ಥರ ನಾವು ಜಾಗ ಬಿಟ್ಟು ಡಿಸೈನ್ ಮಾಡಿ ಇನ್ಸ್ಟಾಲೇಷನ್ ಮಾಡಿರುವಂಥದ್ದು. ಇದು ಕಂಪ್ಲೀಟ್ ಡಿಸೈನಿಂಗು ಮತ್ತು ಮೆಟೀರಿಯಲ್ ಸಪ್ಲೈ ಲೈಕ್ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ಇನ್ವರ್ಟರ್ಸು, AC ಕೇಬಲ್ಲು, ಸೊ ಇವೆಲ್ಲ ಮೇಜರ್ ಕ್ರಿಟಿಕಲ್ ಪಾರ್ಟ್ಸ್ ಎಲ್ಲ ಸಪ್ಲೈ ಆಗಿರೋದು ಇನ್ಸ್ಟಾಲೇಷನ್. ಇದೆಲ್ಲ ಸಪ್ಲೈ ಆಗಿರೋದು ಬಂದು ಹ್ಯಾವೆಲ್ಸ್ ಕಡೆಯಿಂದ. ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿರೋದು ನಮ್ಮ ಡಿಸ್ಟ್ರಿಬ್ಯೂಟ್ರ್ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಗೋಕಾಕ್. ಇವರು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಶಿವಾಜಿ ಪಾತ್ರೋಟ್ ಅಂತೇಳಿ ಮತ್ತು ಅವ್ರ ಮಗ ಆದಂಥ ದರ್ಶನ್ ಪಾತ್ರೋಟು, ಆಮೇಲೆ ಸಾಗರ್ ಪಾತ್ರೋಟು, ಇವರೆಲ್ಲ ಮೇನು ಪಿಲ್ಲರ್ಸ್ ಈ ಇನ್ಸ್ಟಾಲೇಷನ್ಗೆ. ಆಲ್ಮೋಸ್ಟ್ ಒಂದು 70-80 ಜನ ಈ ಪ್ಲಾಂಟಲ್ಲಿ ವರ್ಕ್ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಥರ ಸಬ್ಸಿಡಿ ಇಲ್ಲ ಸರ್. ಇದು ಕಂಪ್ಲೀಟ್ಲಿ ಪ್ರೈವೇಟ್ ಪ್ರಾಜೆಕ್ಟ್ ಇದು. ಇದರಲ್ಲಿ ಯಾವುದೇ ಥರ ಸಬ್ಸಿಡಿ ಇಲ್ಲ. ಸೊ ಇದರಲ್ಲಿ ನೀವು ಏನಂತ ಹೇಳಿದ್ರೆ ಟುವರ್ಡ್ಸ್ ಸೋಷಿಯಲ್ ಕಾಸ್ ಅಂದರೆ ಹೇಗುತ್ತೆ ಅಂದರೆ ಆಲ್ಮೋಸ್ಟ್ ನಿಮಗೆ ಈ ಪ್ಲಾಂಟಿಂದ ಒಂದು 8,200 ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನು ತಡೆಗಟ್ಬೋದು ಇದರಿಂದ, ಈ ಪ್ಲಾಂಟಿಂದ. ಆಲ್ಮೋಸ್ಟ್ ಒಂದು ವರ್ಷಕ್ಕೆ 1,30,000 ಮರಗಳು ನಾವು ಇನ್ಸ್ಟಾಲ್ ಮಾಡಿದಾಗ ಎಷ್ಟು ಫೋಟೋಸಿಂಥಸಿಸ್ ನಮಗೆ ಸಿಗುತ್ತೆ, ಅದೇ ಥರ ರಿನ್ಯೂವಬಲ್ ಎನರ್ಜಿಯಿಂದ ಮೇಂಟೈನ್ ಆಗುತ್ತೆ. ಒಟ್ಟಾರೆಯಾಗಿ ಇದು ಕೂಡ ಒಳ್ಳೆಯ ಉದ್ಯಮವಾಗಿದ್ದು ಸೋಲಾರ್ ಪ್ಲಾಂಟ್ ಅಳವಡಿಸಿ ಕರೆಂಟ್ ಉತ್ಪಾದನೆಯ ಮೂಲಕ ಒಳ್ಳೆಯ ಆದಾಯ ಪಡೆಯಬಹುದು ಎಂಬುದನ್ನು ಹ್ಯಾವೆಲ್ಸ್ ಕಂಪನಿ ಜನರಿಗೆ ತಿಳುವಳಿಕೆ ಮೂಡಿಸಿದೆ. ರಾಜಿನಿ ಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಫ್ರೆಂಡ್ಸ್, BSCಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSC ಡಬಲ್ ಡೀಲ್ಸ್ ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್ ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BSCಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BSCಯ ಅತಿ ದೊಡ್ಡ ಸೇಲ್, BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್ ಡಬಲ್ ಖುಷಿ.